ಬಾಮ್, ಲಲಿತಾ ದೇವಿ ಹತ್ರ ಒಂದ್ ನಯ ಪೈಸೆ ಕೂಡ ಇಲ್ಲ. ಹಳ್ಳಿಲಿರೋ ಆಸ್ತಿನೂ ಕೂಡ ನಾವೇನ್ ನುಂಗಿ ನೀರು ಕುಡ್ದಿದೀವಿ. ಅಂಥದ್ರಲ್ಲಿ ಎಲೆಕ್ಷನ್ಗೆ ಫಂಡ್ ರೆಡಿ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಇದೆಲ್ಲ ಹೇಗ್ ಸಾಧ್ಯ ಮಾಮ್? ನನಗೂ ಅದೇ ಗೊತ್ತಾಗ್ತಲ್ಲ ಮಾಡಿ. ಅದೇ ಅವಳು ಹಳೇ ತಲೆ, ಮನೇಲೇ ಇದ್ರು ರಾಜಕೀಯದ ಬಗ್ಗೆ ಅವಳು ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ಸೊ ನಾವು ಅವಳನ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಅವರು ಗೆಲ್ಲಬಾರ್ದು ಅಷ್ಟೇ. ನಾಳೆಯಿಂದ ಅವರು ಪ್ರಚಾರ ಶುರು ಮಾಡ್ತಿದಾರಂತೆ. ಅವರು ಎಲ್ಲಿ ಪ್ರಚಾರ ಮಾಡ್ತಿದ್ದಾರೆ, ಹೇಗೆ ಪ್ರಚಾರ ಮಾಡ್ತಿದ್ದಾರೆ ಎಲ್ಲ ನಾವು ತಿಳ್ಕೋಬೇಕು. ಅದೇನೋ ಸರಿ ಮಾಮ್, ಆದ್ರೆ ಅವರು ಪ್ರಚಾರ ಎಲ್ಲೆಲ್ಲಿ ಮಾಡ್ತಾರೆ ಅಂತ ತಿಳ್ಕೊಂಡು ನಾವೇನ್ ಮಾಡಕ್ಕಾಗತ್ತೆ? ಕಮ್ ಆನ್ ಮಾಡಿ, ಅವರು ಪ್ರಚಾರ ಮಾಡಿದ್ರೆ ತಾನೇ ಗೆಲ್ಲಕ್ ಸಾಧ್ಯ. ಅವರು ಪ್ರಚಾರ ಮಾಡಲೇಬಾರ್ದು. ಅವರು ಎಲ್ಲಿ ಪ್ರಚಾರ ಮಾಡಬೇಕು ಅಂತ ಅನ್ಕೊಂಡಿದಾರೋ ಅಲ್ಲಿ ಪ್ರಚಾರ ಮಾಡೋದಕ್ಕೆ ಅವ್ರಿಗೆ ಪರ್ಮಿಷನ್ ಸಿಗ್ಬಾರ್ದು. ಅದು ಮೀರಿ ಅವ್ರೇನಾದ್ರೂ ಪ್ರಚಾರ ಅಂತ ಬೀದಿಗಿಳಿದ್ರೆ ಅವ್ರ ಮೇಲೆ ಕಲ್ಲು ಬೀಳ್ಬೇಕು, ಜನ ಅವ್ರ ವಿರುದ್ಧ ತಿರುಗಿ ಬೀಳ್ಬೇಕು. ಯಾವುದೇ ಕಾರಣಕ್ಕೂ ಅವ್ರು ಗೆಲ್ಲಬಾರ್ದು, ಆ ಶ್ರಾವಣಿ ಗೆಲ್ಲೇಬಾರ್ದು. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಮಾಡಿ, ಈ ಕೆಲಸ ಆಗ್ಲೇಬೇಕು. ಡೋಂಟ್ ವರಿ ಮಾಮ್, ಇದನ್ನೆಲ್ಲ ನಾನು ನೋಡ್ಕೋತೀನಿ. ನಾನು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ. ಅಂದಾಗೆ ಮಾಮ್, ಇನ್ನೊಂದು ವಿಷಯ. ಏನದು? ಮಾಮ್, ಅದು ಸಾವಿತ್ರಿಗೆ ಹೆರಿಗೆ ಟೈಮು ಹತ್ರ ಬಂದಿದೆ. ನಾವು ಬೇರೆ ಎಲೆಕ್ಷನ್ ಅಂತ ಓಡಾಡ್ತಿರ್ತೀವಿ. ಅವಳನ್ನ ಹಾಸ್ಪಿಟ್ಲಿಗೆ ಸೇರ್ಸೋದು ಅಥವಾ ಮನೇಲೆ ಏನಾದ್ರೂ ವ್ಯವಸ್ಥೆ ಮಾಡೋದು. ಮಾಡಿ ಮಾಡಿ ವಾಟ್ಸ್ ರಾಂಗ್ ವಿತ್ ಯು ಮಾಡಿ? ನನಗೆ ಇಲ್ಲಿ ಎಲೆಕ್ಷನ್ ವಿಷಯ ನೋಡ್ಕೊಳ್ಳೋದಕ್ಕೆ ಟೈಮ್ ಸಾಕಾಗ್ತಿಲ್ಲ. ಅಂತದಲ್ಲಿ ಅವಳಿಗೆ ಡೆಲಿವರಿ ಮಾಡ್ಬೇಕು, ಹಾಸ್ಪಿಟ್ಲಿಗೆ ಸೇರಿಸ್ಲಾ ಅಂತ ಕೇಳ್ತಿಲ್ಲ. ನೋಡು, ಅವಳನ್ನ ಈ ಮನೇಲಿ ಇಟ್ಕೊಂಡಿರೋದೇ ದೊಡ್ಡ ವಿಷಯ. ಅವಳಿಗೆ ಡೆಲಿವರಿ ಆದ್ರೇನು, ಆಗದೆ ಹೋದ್ರೆ ನನಗೇನು, ಐ ರಿಯಲಿ ಡೋಂಟ್ ಕೇರ್ ಮಾಡಿ. ನೋಡು, ಈಗೇನಿದ್ರು